ಓಕೆ, ಇದೊಂದು ಸಂಡೇ ಈವ್ನಿಂಗ್ ಆ್ಯಕ್ಚುಲಿ. ನಮ್ಮದು ಯೂಶ್ವಲಿ ಸಂಜೆ ಆಗುವಾಗ ಒಂದು ಇಲ್ಲೇ ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋ ಪ್ಲ್ಯಾನು. ಸೊ ಮಳೆ ಇದೆ, ಅದಕ್ಕಂತಲೇ ಹೋಗ್ತಾ ಇದ್ದೀವಿ. ಸ್ವಲ್ಪ ಮಳೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಒಳಗೆ ಕೂತ್ರೆ ಚಳಿ, ಹೊರಗೆ ಹೋದ್ರೇ ಸ್ವಲ್ಪ ಎಂಜಾಯ್ಮೆಂಟ್. ಆ್ಯಕ್ಚುಲಿ ನಂಗೆ ಇದು ಏನು ಮಾಡೋದೇ ಮರ್ತೋಯ್ತು, ಕಟ್ಟಾಗಿತ್ತು ಲಾಸ್ಟ್ ಆಫ್ ರೋಡಲ್ಲಿ ಹೋಗಿ. ಬೈಕ್ ಇನ್ನೂ ವಾಶೇ ಮಾಡಿಲ್ಲ, ಅದಕ್ಕೆ ಇನ್ನೂ ಹಾಗೆ ಇದೆ ಕೆಸರೆಲ್ಲ. ಮೊನ್ನೆ ಬಾನು ಬಂದಿರಲಿಲ್ಲ ಅಂಥೇಳಿ ಈಗ ಬಾನು ಜೊತೆ ಮಳೆಯಲ್ಲಿ ಜೊತೆಯಲ್ಲಿ ಇಂಥ ಕಾಮಿಡಿ ಅಂತ ಕಾಮಿಡಿ. ఈ పాట చెప్పండి ఇంకోటి బొర్చు మొబైల్ నుండి రావు కలియపండి ಬರ್ತಾ ಬರ್ತಿ. ಸೊ ಇಬ್ಬರು ರೈನ್ ಕೋಟ್ ಇಲ್ಲ. ಎಂದು ಗ್ಲೌಸ್ ಭಾಳ ಹೊಡಿತಂದ್ಯಾ. ಒಂದು ಯೂಶ್ವಲಿ ಸಂಡೇ ಟ್ರೈಲ್ಸ್ ಥರ ಇದೆ, ಲೋಕಲ್ ಟ್ರೈಲ್ಸ್ ಅಲ್ಲ. ಇನ್ ಸರ್ಚ್ ಆಫ್ ಅನ್ನೋನ್ ಲ್ಯಾಂಡ್ಸ್ ಅಂತ ಕರಿತಿದ್ದೆ, ಅಂದರೆ ಅಜ್ಞಾತ ತಾಣಗಳ ಅನ್ವೇಷಣೆಯಲ್ಲಿ ಅಂತ. ಒಂದು ಹೊಸ ಜಾಗ ನೋಡ್ತಾ ಇರೋದು, ಪ್ರತಿ ಸಲ ಒಂದೊಂದು ಹೊಸ ರೂಟ್ ತಗೊಂಡು ಹೋಗೋದು. ಟ್ರಾವೆಲ್ ಮಾಡಬೇಕಂದ್ರೆ ಸುಮ್ಮನೆ ಎಷ್ಟು 100-200 ಕಿಲೋಮೀಟರ್ಸ್ ಲೇ ಲಡಾಖೆ ಹೋಗ್ಬೇಕಂತಿಲ್ಲ. ನಮ್ಮ ಮನೆ ಹತ್ರನೇ ಒಂದು ಹೊಸ ರೂಟು, ಚಿಕ್ಕ ಚಿಕ್ಕ ರೂಟು ಅಥವಾ ಹೊಸ ಜಾಗಗಳನ್ನು ನೋಡ್ತಾ ಹೋಗೋದು ಅಂತ ಹೇಳಿದರೆ ಒಂಥರ ಖುಷಿ. ಪ್ರತಿಯೊಂದು ಹೊಸದ್ರಲ್ಲೂ ಹೊಸತನ ಇರುತ್ತಲ್ಲ, ಆ ಥರ. ಎಕ್ಸ್ಪ್ಲೇನ್ ಮಾಡೋಕ್ಕೋದ್ರೆ ಒಂಥರ ಫನ್ನಿಯಾಗಿರುತ್ತೆ, ಬಟ್ ಈ ಥರ ಹೋಗೋದಂದ್ರೇ ಒಂಥರ ಖುಷಿ. ಮಲಕುಲ್ ಮಂಚಿ ಹೋಗ್ತೀನಿ ಅವನು. ಮಳೆ ಶುರುವಾಯಿತು, ಮಾತು ಶುರುವಾಗಲಿ. ಈ ಕಡೆ ಚೆನ್ನಾಗಿದೆ ಸ್ವಲ್ಪ. ನಮ್ಮ ಊರು ಕೂಡ ಒಂಥರ ಊಟಿ ಥರ ಕಾಣ್ತಾ ಇದೆ ಇವಾಗ. ಫುಲ್ ಫಾಗ್ ಆಗಿ ಅಂದರೆ ಊಟಿ ಲಗೇಜ ನಮ್ಮ ಊರು ಇಲ್ಲ, ಫುಲ್ ಮೋಡ ಫಾಗ್. ಇದು ನಮ್ಮ ಯೂಶುವಲ್ ಗುಂಡಿ ಪಾಯಿಂಟ್ ರೂಟ್. ಎಲ್ಲ ಕವರ್ ಆಗಿದೆ. ಒಂದು ಮರ ಎಲ್ಲ ಬಿದ್ದಿದೆ. ಇದೇ ನಮ್ಮ ಕುಂಡಿ ಪಾಯಿಂಟ್. ಕುಂಡಿ ಪಾಯಿಂಟ್ ಇಂಥವ್ರಿಂದಲೇ ಹಾಳು ಮಾಡಿ ಹಾಕಿರೋದು. ಇಲ್ಲಿ ಬಂದು ಕುಡಿತಾರೆ, ಬಾಟ್ಲು ಬಿಸಾಡಿ ಹಂಗೆ ಹೋಗ್ತಾರೆ. ನಮ್ಮ ಜನ ಎಲ್ಲ ಇಂಥ ಒಳ್ಳೊಳ್ಳೆ ಪ್ಲೇಸ್ಗಳನ್ನು ಹೀಗೆ ಹಾಳು ಮಾಡಿನೇ. ಅದಕ್ಕೋಸ್ಕರನೇ ನಾನು ಆ್ಯಕ್ಚುಲಿ ಸ್ವಲ್ಪ ಪ್ಲೇಸ್ ರಿವೀಲ್ ಮಾಡೋದೆಲ್ಲ ಸ್ವಲ್ಪ ನಿಲ್ಲಿಸಿದ್ದೆ. ಅಟ್ಲೀಸ್ಟ್ ಕುಡಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹೋಗುವಾಗ
ಬಾಟ್ಲ್ ಇಟ್ಕೊಂಡು ಹೋದ್ರೆ ಪರವಾಗಿಲ್ಲ. ಇದು ನಮ್ಮ ಒಂದು ಪಾಯಿಂಟ್. ಅದೊಂದು ಒಳ್ಳೆ ಆಂಫಿ ಥಿಯೇಟ್ರ್ ಥರ ಇದೆ. ಕೆಳಗಡೆ ಇದು ಫುಲ್ಲು ರೌಂಡು. ನಾವು ಒಂದು ಸಲ ಇಲ್ಲಿ ಹೋಗ್ಬೋದಾ ಅಂತೇಳಿ ಹೋಗೋದ್ರಲ್ಲಿ ಹೋಗಿ ನೋಡಿದ್ರೆ ಅದು ಫುಲ್ಲು ಡಿಪ್ ಡ್ರಾಪ್ ಡೌನ್ ಇದೆ ಅಂತ. ಓಕೆ, ಕಾಂಬೋಡಿ ಮತ್ತು ಕುರಿಯಾಳ ಮುಂಡೇಶ್ವರಿ ದೇವಸ್ಥಾನ. ಹೀಗಿದೆ ನಮ್ಮೂರು, ಹೀಗಿದೆ ನಮ್ಮೂರು. ಗೋಪುರ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ. ಹೀರೋ 9 ತನ್ನಷ್ಟಕ್ಕೆ ಆಫ್ ಆಗೋದು, ಫೈಲ್ ಎರರ್ ಅಂತ ತೋರಿಸೋದು, ತುಂಬ ಕೆರೆಕ. ಇಂಗ್ಲೀಷಲ್ಲಿ ನೇಚರ್ ಇಸ್ ಮೆಟಲ್ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದರೆ ಆಲ್ಮೋಸ್ಟ್ ಕ್ರೂಯಲ್ ಅಂತ. ಆ್ಯಕ್ಚುಲಿ ಅದನ್ನು ಹಂಗೆ ಹೇಳ್ಬೋದು. ಕಳೆ ಗಿಡ ಆ್ಯಕ್ಚುಲಿ ಇದೆಲ್ಲ ವೈನ್ಸ್ ಅಂತ ಹೇಳ್ತಾರೆ. ಅದು ಏನು ಯೂಸ್ ಇಲ್ಲ. ಅದೆಷ್ಟು ಹಬ್ಬುತ್ತೆ ಅಂದರೆ ಆಲ್ಮೋಸ್ಟ್ ಆ ತಾಳೆ ಮರ ಫುಲ್ ತಾಳೆ ಮೇಲ್ಗಡೆವರೆಗೂ ಹೋಗಿದೆ. ಆಲ್ಮೋಸ್ಟ್ ಅದು ಸತ್ತೇ ಹೋಗುತ್ತೆ ಮರ. ಕಲ್ಲುಟ್ಟಿ ದೇವಸ್ಥಾನ ತೋಟ ಬರೇಶ್ ಬಂದದಲ್ಲ. ಓಹೋ, ಕೆಸರು ಕೆಸರು ಕೆಸರು. ಮೊದಲ ಫೋಟೋ ತೆಗೆದ. ಇದು ವಿ ರಬ್ಬರ್ ಅಂತ ಹೇಳಿ ಯಾವುದು ಥೈಲ್ಯಾಂಡ್ ಬ್ರ್ಯಾಂಡ್ ಅನಿಸುತ್ತೆ. ಆ್ಯಕ್ಚುಲಿ ನೀವು ಟಿಮ್ಸನ್ನೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ಆ್ಯಂಡ್ ಯಾವುದು ಪ್ರಾಪರ್ ಆಫ್ ರೋಡ್ ಟೈರ್ಸ್ಗೆಲ್ಲ ಹೋದರೆ ತುಂಬ ಕಾಸ್ಟ್ಲಿ ಇದೆ. ಇದು ಆ್ಯಕ್ಚುಲಿ ತುಂಬ ಚೀಪಲ್ಲಿ ಸಿಕ್ತು ನನಗೆ. 5.2K ನಾನು ಕೊಟ್ಟಿರೋದು ಒಂದು ಫುಲ್ ಸೆಟ್ಗೆ. ಆ್ಯಂಡ್ ಆಫ್ ರೋಡ್ಗೆ ಸೋಫರ್ ನನಗೆ ಸಕ್ಕತ್ತು ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಎಕ್ಸ್ಪರ್ಟ್ ಅಲ್ಲ ಆ್ಯಕ್ಚುಲಿ. ನನ್ನ ರೈಡಿಂಗ್ ಸ್ಟೈಲಿಗೆ ಸೋಫಾರ್ ನನಗೆ ಓಕೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಬಟ್ ನಿಮ್ಗೆಲ್ಲಿ ಯಾರು ತಗೋಬೇಕಂತ ಅನಿಸಿದ್ರೆ ಬೆಟರ್ ಯಾರು ಎಕ್ಸ್ಪರ್ಟ್ ಅವ್ರ ಹತ್ರ ಒಂದು ಸಲ ಸಜೆಷನ್ ಕೇಳಿ ತಗೊಂಡ್ರೆ ಬೆಟರ್. ಸ್ಲೈಡ್ ಆಗುತ್ತೆ ಬರ್ತೀವರು. ನಂದು ಇವಾಗ ಆ್ಯಕ್ಚುಲಿ ಸ್ವಲ್ಪ ಸೇಫಾಗಿ ಮೇಲೆ ಬಂತು. ಯಾಕಂತ ಹೇಳಿದ್ರೆ ಎಮ್ ಟಿ ಸಿ ಆನ್ ಇದೆ. ಸೇಫಾಗಿ ಬರೋಕ್ಕೆ MTC ಬೇಕು. ಅದೇ ನಿಮ್ಗೆ ಒಂಥರ ಆಫ್ ರೋಡ್ ಮಜಾ ಬೇಕು, ಒಂಥರ ಸ್ಲೈಡ್ ಮಾಡಿಕೊಂಡು ಫುಲ್ ಸ್ಪೀಡಲ್ಲಿ ಒಂಥರ ನಿಂತ್ಕೊಂಡೆಲ್ಲ ಬರಬೇಕಂತಾದರೆ ಅವಾಗ MTC ಆಫ್ ಮಾಡಿ ಬರಬೇಕು. MTC ಆನ್ ಇದ್ದರೆ ಏನಾಗುತ್ತೆ ಅಂದರೆ ಇವಾಗ ಫುಲ್ಲು ಜಾರ್ತಾ ಇತ್ತು ಟೈರ್ ಎಲ್ಲ ಹಿಂದ್ಗಡೆ. ಅದು ಏನು ಮಾಡುತ್ತೆ ಅಂದರೆ ಕಂಟ್ರೋಲ್ಡ್ ಸ್ಪಿನ್ ಮಾಡುತ್ತೆ. ಫ್ರಂಟ್ ಎಷ್ಟು ಸ್ಪೀಡಾಗಿ ತಿರುಗ್ತಾ ಇದೆಯೋ ಅಷ್ಟೇ ಸ್ಪೀಡಲ್ಲಿ ರೇರ್ ಕೂಡ ಕಂಟ್ರೋಲ್ ಮಾಡಿ ತಿರುಗ್ತಾ ಇರುತ್ತೆ. ಅದು ಜಾಸ್ತಿ ಪವರ್ ಜಾಸ್ತಿ ಕೊಟ್ಟರು ಜಾಸ್ತಿ ಸ್ಪೀಡಲ್ಲಿ ತಿರುಗಲ್ಲ. ಅದೇ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಕೆಲವು ಸಲ ಅಪ್ ಥರ
ಇರುವಾಗ MTC ಆನಲ್ಲಿ ಇದ್ದರೆ ಸ್ಲೋ ಆಗ್ತಾ ಇದೆ ಗಾಡಿ ಅಂತೇಳಿ ಫುಲ್ ಸ್ಪೀಡಲ್ಲಿ ಕೊಟ್ಟರು ನೀವು ಗಾಡಿ ಮೇಲೆ ಹೋಗಲ್ಲ, ಅದು ಕಡಿಮೆ ಆಗ್ತಾನೆ ಹೋಗುತ್ತೆ. ಆಮೇಲೆ ಒಂದು ಕಡೆ ನಿಲ್ಲುತ್ತೆ ಗಾಡಿ. ಆಮೇಲೆ ಎಲ್ಲಿಯಾರು ಅದು ಅಪ್ಪಲ್ಲಿ ನಿಂತರೆ ನೀವು ಗಾಡಿ ಫುಲ್ ಹಿಂದೆ ಜಾರ್ಕೊಂಡು ಹೋಗುತ್ತೆ, ಬಿದ್ದೋಗ್ತೀರ. ಸೊ MTC ಯೂಸ್ ಮಾಡೋದು ಒಂಥರ ಡಿಪೆಂಡ್, ಬಟ್ ವಿದೌಟ್ ಯೂಸ್ ಮಾಡೋದೇ ರೈಡ್ ಮಾಡೋಕ್ಕೆ ಕಲ್ತ್ರೆ ಇನ್ನೂ ಬೆಟರ್ ಅಂತೇಳಿ. ಓಕೆ, ನಾವು ಯಾವಾಗ ಈ ಕಡೆಯಿಂದ ಬಂದ್ವಾ? ಯೂಶ್ವಲಿ ಎಲ್ಲ ಗೇರ್ ಹಾಕ್ಕೊಂಡೇ ಬರ್ತೀವಿ, ಬಟ್ ಊರಲ್ಲಿ ಏನಾಗುತ್ತೆ ಅಂದರೆ ಫುಲ್ ಗೇರ್ ಹಾಕೊಂಡು ಹೋದ್ರೆ ಜನ ಎಲ್ಲ ಕಣ್ಣು ಬಾಯಿ ಬಿಟ್ಕೊಂಡು ಹೋಗ್ತೀವಿ, ಏನಿದೆ, ಎಲ್ಲಿಂದ ಬಂದಿದ್ದಾರೆ, ಏನಿದೆ, ಎಲ್ಲಿ ಅನಿಸ್ತಾರೋ ಅಂತ. ಅದಕ್ಕೆ ನಮಗೂ ಇಲ್ಲಿ ಒಂಥರ ಫುಲ್ ಗೇರ್ ಹಾಕೋಕ್ಕೆ ಒಂಥರ ನಮಗೆ ಮುಜುಗರ ಆಗುತ್ತೆ. ಊರು ಇಡೀ ತೋಟ ಮಲ್ತಿರು ಮಾರತ ಇಲ್ಲ ಮಲ್ತಿ ನಿಂಚ ಮಲ್ಪೋದು ಎಣ್ಣೆ 2 ಎಕರೆ ಮುಲ್ತಿದ್ದಾರೆ ನಡಪೆರೆ ಮಾರು రెండు బీంకాను నేట ఎన్మ ఎకరండి ఇక్కడ. ಶ್ರೀ ಗರುಡ ಮಹಾಕಾಳಿ ದೇವಸ್ಥಾನ ಕ್ಷೇತ್ರ ಅರಳ ನೋಡಕ್ಕೇನಿಲ್ಲ ಕಣ್ಣು. ನಾನು ಇಲ್ಲ ಗೊತ್ತಿಲ್ಲ ಒಂದು ಮಾರ ಇಂಚಪ್ಪ ದೇವಸ್ಥಾನ ಅಂಚ ಐತೆ ತಿರ್ತೈತಿ. ಇಲ್ಲ ವರ್ಕ್ಶಾಪ್ ಅಂడి ಅದ ಅರಳ ಕೊಯ್ಲು ಶ್ರೀ ಗರುಡ ಮಹಾಕಾಳಿ ದೇವಸ್ಥಾನ. ಬಾಳಿಕೆ ರಸ್ತೆ ಲಾಸ್ಟ್ ಟೈಮ್ ನಾವು ಇದು ಮಾಡಿದ್ವಿ. ಬಾಳಿಕೆ ರಸ್ತೆ ತುಳಿದು ಬಾಳಿಕೆ ಬಂದ ಮಸ್ತ್ ಸಮಯ ಬರ್ಪುಣೊಂದು ಮುಂಚೆ ನಾವೇ ಪೂರ ಹೋಗ್ತೇನೆ ಆಲ್ರೆಡಿ. ಬಾಳಿಕೆ ರಸ್ತೆ ಗೋಯಲ್ ಬರೋಲ್ಲಿ ಓಕೆ. ಇವತ್ತಿಂದು ಇನ್ ಸರ್ಚ್ ಆಫ್ ಅನ್ನೋನ್ ಲ್ಯಾಂಡ್ಸ್ ಆಯಿತು. ಇದು ನಮ್ಮ ಹಳೆ ಪುಂಡಿ ಪಾಯಿಂಟಿಗೆ ಫೈನಲ್ ಎಂಡ್ ಮಾಡೋದು ಯಾವಾಗಲೂ ಇಲ್ಲೇ ಎಲ್ಲ ಟ್ರೈಲ್ಸ್ ಎಲ್ಲ ಮುಗಿದು ಇಲ್ಲಿ ಬಂದು ನಿಲ್ಲಿಸಿದ್ರೆ ಸಮಾಧಾನ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಲ್ಮೋಸ್ಟ್ ಇಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇಟ್ಸ್ ಬ್ಯೂಟಿಫುಲ್. ಹೇಗಿದೆ ನಮ್ಮ ಪುಂಡಿ ಪಾಯಿಂಟ್? ಪುಂಡಿ ಪಾಯಿಂಟ್, ಪುಂಡಿ ಪಾಯಿಂಟ್. ಹೇಗಾಯ್ತು ಇವತ್ತು ರೈಡ್? ಓಕೆ, ಇವತ್ತಿದು ರೈಡ್ ಆಯಿತು. ಇನ್ ಕನ್ಕ್ಲೂಷನ್ ಟೂ ಥಿಂಗ್ಸ್. ಒಂದೇನಂತ ಹೇಳಿದರೆ ಪುಂಡಿ ಪಾಯಿಂಟ್ ಒಂದು ಜಾಗ ಅಲ್ಲ, ಆ್ಯಕ್ಚುಲಿ ಪ್ರಾಬ್ಲಿ ಫೀಲಿಂಗ್ ಅಂತ ಹೇಳ್ಬೋದು. ಸೊ ಪುಂಡಿ ಪಾಯಿಂಟ್ ಎಲ್ಲಿ ಬೇಕಾದ್ರೂ ಇರ್ಬೋದು, ನಿಮ್ಮ ಮನೆ ಹತ್ರನೇ ಅಥವಾ ನಿಮ್ಮ ಊರು ಸುತ್ತಮುತ್ತ ಎಲ್ಲಿ ಬೇಕಾದ್ರೆ ನಿಮ್ಗೆ ಬೇಕಾದಲ್ಲಿ ಆ್ಯಕ್ಚುಲಿ ನೀವು ಫೈಂಡ್ ಮಾಡೋದು, ಹುಡುಕೋ ಮೈಂಡ್ ಇರಬೇಕಷ್ಟೇ, ಅಡ್ವೆಂಚರಸ್ ಮನಸ್ಸಿದ್ರೆ ಆಯ್ತು ಅಷ್ಟೇ. ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗಿ ಹುಡುಕಿ ನಿಮ್ಮದೇ ಓನ್ ಪುಂಡಿ ಪಾಯಿಂಟ್ ಮಾಡ್ಕೋಬೋದು. ಇನ್ನೊಂದು ಏನಂತ ಹೇಳಿದರೆ ಟ್ರಾವೆಲ್ ಮಾಡೋಕ್ಕೆ, ಐ ಮೀನ್ ಇಟ್ಸ್ ಆಲ್ವೇಸ್ ನೈಸ್. ನೀವು ಲೇ ಲಡಾಖ್ ಅಥವಾ ಅಂಥ ದೊಡ್ಡ ದೊಡ್ಡ ಪ್ಲೇಸಸ್ ಅಥವಾ ಈವನ್ ಚಿಕ್ಕಮಗಳೂರು, ಸಕಲೇಶ್ಪುರ ಅಥವಾ ಮಡಿಕೇರಿ ಅಂಥ ಪ್ಲೇಸಸ್ ಎಲ್ಲ ಹೋಗಿ ಟ್ರಾವೆಲ್ ಮಾಡ್ಬೋದು. ಅದೇನು ಟ್ರಾವೆಲ್ ಅಲ್ಲ ಅಂತಲ್ಲ, ಬಟ್
ಅದೊಂದೇ ಟ್ರಾವೆಲ್ ಅಲ್ಲ, ನೀವು ಟ್ರಾವೆಲ್ ಮಾಡೋದಾದರೆ ನೀವು ಪ್ರತಿ ನಿಮ್ಮ ಊರು ಹತ್ತಿರ ಇರೋ ಈವನ್ ಒಂದು ಚಿಕ್ಕ ಇನ್ಸಿಗ್ನಿಫಿಕೆಂಟ್ ಅಂತ ಅನಿಸ್ಬೋದು, ಬಟ್ ನಿಮಗೆ ಖುಷಿ ಕೊಡೋ ಒಂಥರ ಎಷ್ಟೋ ಜಾಗಗಳಿರುತ್ತೆ, ಹೊಸ ರೋಡ್ಗಳಿರುತ್ತೆ, ಹೊಸದಾಗಿ ಇಷ್ಟರೊಳಗೆ ಹೋಗದೇ ಇರೋ ರೋಡ್ ಇರುತ್ತೆ. ಎಷ್ಟಂದರೆ ಈವನ್ ಇನ್ನು ಬ್ಯಾಂಗ್ಳೂರಲ್ಲೇ ಕೆಲವು ಸಲ ನೀವು ಈವನ್ ಇದು HAL ರೋಡಲ್ಲಿ ಹೋಗುವಾಗ ಫುಲ್ಲು ಮರ ಕೆನೋಪಿಯಲ್ಲಿ ನೋಡುವಾಗ ಖುಷಿ ಆಗುತ್ತೆ. ಐ ಮೀನ್ ದೋ ಅದು ಸಿಟಿ ಇದ್ದರೂ ಸೊ ಅದು ನೀವು ಫಸ್ಟ್ ಟೈಮ್ ಹೋಗೋವರಿಗೆ ತುಂಬ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ಹೋಗೋರಿಗೆ ಈವನ್ ವಿಜಯನಗರ ಹೋದಾಗ ಆ ಕಡೆ ಎಲ್ಲ ಹೋಗುವಾಗ ತುಂಬ ಖುಷಿ ಕೊಡುತ್ತೆ. ಸೊ ಅಷ್ಟೇ, ಇದು ನೀವೇನು ಆ ಥರ ಒಳ್ಳೆ ಟೂರಿಸ್ಟ್ ಪ್ಲೇಸಸ್ಗೆ ಹೋಗ್ಬೇಕಂತೇನಿಲ್ಲ, ಈ ಥರ ಚಿಕ್ಕ ಚಿಕ್ಕ ಪ್ಲೇಸಸ್ ನೋಡದೇ ಇರೋ ಹೊಸ ಹೊಸ ಜಾಗಗಳನ್ನು ನೋಡ್ಕೊಂಡು ಹೋಗಿ. ಅದರೆಲ್ಲ ಮೀನಿಂಗೇ ಅಷ್ಟು ಅದೇ, ನಾನು ಯಾವಾಗಲೂ ಇನ್ ಸರ್ಚ್ ಆಫ್ ಅನ್ನೋನ್ ಲ್ಯಾಂಡ್ಸ್ ಅಂತ ಹೇಳ್ತಾ ಇರ್ತೀನಿ. ಸೊ ಸೇಮ್ ರೀಸನ್, ಯಾವುದೇ ಇರಲಿ, ಈವನ್ ಚಿಕ್ಕದು ಅಥವಾ ದೊಡ್ಡ ಪ್ಲೇಸ್ ಏನೇ ಬೇಕಾಗಿರಲಿ, ನೀವು ಹೊಸದಾಗಿ ಫಸ್ಟ್ ಟೈಮ್ ನೋಡೋದಿದ್ರೆ ಅದು ಯಾವಾಗಲೂ ನಿಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವತ್ತೂ ಈ ಥರ ಟೂರಿಸ್ಟ್ ಸ್ಪಾಟ್ಗಳಿಗೆ ಹೋಗ್ಬೇಕು, ಅಷ್ಟೊಂದು ಕ್ರೌಡ್ ಇರೋ ಜಾಗಕ್ಕೆ ಹೋಗ್ಬೇಕಂತೇನಿಲ್ಲ. ಆ್ಯಕ್ಚುಲಿ ಅಷ್ಟೆಲ್ಲ ಕ್ರೌಡ್ ಇದ್ದರೆ ನಿಮಗೆ ಅಲ್ಲಿ ಹೋಗಿರೋ ಅದನ್ನೊಂದು ಆ ನೇಚರನ್ನು ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡೋ ಇದೂ ಇರೋಲ್ಲ, ಮನಸ್ಸು ಹಾಳಾಗುತ್ತೆ. ಅದಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕ ಪ್ಲೇಸಸ್ ಅಂಥದನ್ನೆಲ್ಲ ನೋಡಿಕೊಂಡು ಅದರಲ್ಲೂ ಒಂಥರ ಟ್ರಾವೆಲಿಂಗ್ ಮಾಡೋ, ಅಂದರೆ ಪ್ರಯಾಣದ ಮಜಾನೇ ಬೇರೆ ಇರುತ್ತೆ. ಸೊ ಅಷ್ಟೇ, ಅದನ್ನು ಸುಮ್ಮನೆ ಕನ್ಕ್ಲೂಷನ್ ಮಾಡೋಣ ಅನಿಸಿ. ಯೂಶ್ವಲಿ ನನಗೆ ಎಲ್ಲರೂ ಕೇಳ್ತಾ ಇರ್ತಾರೆ ಐ ಮೀನ್ ಪುಂಡಿ ಪಾಯಿಂಟ್ ಬಗ್ಗೆ ಅದೆಲ್ಲ. ಸೊ ದಿಸ್ ಇಸ್ ದ ಆನ್ಸರ್. ಸೊ ಸದ್ಯಕ್ಕೆ ಲಾಸ್ಟ್ ಈ ವ್ಯೂ, ಮಳೆ ಶುರುವಾಗಿದೆ, ಮಾತು ಶುರುವಾಗ್ತಾ ಇರ್ತದೆ. ನೀ ಹೇಳ ಹೀಗೆ ಮಳೆ ಶುರುವಾಯಿತು, ಮಾತು ಶುರುವಾಗಲಿ.